ಓಂ ಶಾಂತಿ. ವಾಣಿ ಡೇಟು 25/8/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ಏನು ನಡೆಯುತ್ತದೆಯೋ ಅದು ಕಲ್ಯಾಣಕಾರಿಯಾಗಿದೆ. ಯಾರು ತಂದೆಯ ನೆನಪಿನಲ್ಲಿರುತ್ತಾರೆಯೋ ಅವರದೇ ಈ ನಾಟಕದಲ್ಲಿ ಎಲ್ಲರಿಗಿಂತ ಅಧಿಕ ಕಲ್ಯಾಣವಾಗುತ್ತದೆ. ಪ್ರಶ್ನೆ: ಡ್ರಾಮಾದ ಯಾವ ನಿಶ್ಚಿತವನ್ನು ಅರಿತುಕೊಂಡಿರುವ ಮಕ್ಕಳು ಅಪಾರ ಖುಷಿಯಲ್ಲಿರಲು ಸಾಧ್ಯ? ಉತ್ತರ: ಡ್ರಾಮಾನುಸಾರ ಈಗ ಈ ಹಳೆಯ ಪ್ರಪಂಚದ ವಿನಾಶವಾಗುವುದು, ಪ್ರಾಕೃತಿಕ ವಿಕೋಪಗಳು ಆಗುವು, ಆದರೆ ನಮ್ಮ ರಾಜಧಾನಿಯಂತೂ ಖಂಡಿತವಾಗಿಯೂ ಸ್ಥಾಪನೆಯಾಗುವುದು. ಇದರಲ್ಲಿ ಯಾರೇನೂ ಮಾಡಲು ಸಾಧ್ಯವಿಲ್ಲ ಎಂದು ಯಾರಿಗೆ ತಿಳಿದಿರುವುದೋ ಅಂತಹ ಮಕ್ಕಳು ಅಪಾರ ಖುಷಿಯಲ್ಲಿರುತ್ತಾರೆ. ಭಲೆ ಸ್ಥಿತಿಯಲ್ಲಿ ಏರಿಳಿತಗಳಾಗುತ್ತಾ ಇರುವುದು, ಕೆಲವೊಮ್ಮೆ ಉಮಂಗ, ಇನ್ನು ಕೆಲವೊಮ್ಮೆ ಬಹಳ ತಣ್ಣಗಾಗಿ ಬಿಡುತ್ತಾರೆ. ಇದರಲ್ಲಿ ವಿಚಲಿತರಾಗಬಾರದು. ಎಲ್ಲ ಆತ್ಮಗಳ ತಂದೆಯಾದ ಭಗವಂತನೇ ನಮಗೆ ಓದಿಸುತ್ತಿದ್ದಾರೆ ಎಂಬ ಖುಷಿಯಲ್ಲಿರಬೇಕು. ಗೀತೆ: ಸಭೆಯಲ್ಲಿ ಜ್ಯೋತಿ ಬೆಳಗಿತು. ಧಾರಣೆಗಾಗಿ ಮುಖ್ಯ ಸಾರ: ಇದೇ ಸ್ಮೃತಿಯಲ್ಲಿರಿ. ನಾವು ಗೋಪಿ ವಲ್ಲಭನ ಗೋಪಿಕೆಯರಾಗಿದ್ದೇವೆ. ಈ ಸ್ಮೃತಿಯಿಂದ ಸದಾ ಖುಷಿಯ ನಶೆ ಏರಿರಲಿ. ಇಲ್ಲಿಯವರೆಗೆ ಏನೆಲ್ಲವನ್ನು ಓದಿದ್ದೀರೋ ಎಲ್ಲವನ್ನು ಬುದ್ಧಿಯಿಂದ ಮರೆತು ತಂದೆಯು ಯಾವುದನ್ನು ತಿಳಿಸುತ್ತಾರೆಯೋ ಅದನ್ನೇ ಓದಬೇಕಾಗಿದೆ. ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಎಂಬ ಸ್ಮೃತಿಯಿಂದ ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಮಾಯೆಯಿಂದ ಸೋಲಬಾರದು. ವರದಾನ: ಸೇವೆಯ ಮೂಲಕ ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಆತ್ಮೀಯ ಸೇವಾಧಾರಿ ಭವ. ಬ್ರಾಹ್ಮಣ ಜೀವನ ಸೇವೆಯ ಜೀವನವಾಗಿದೆ. ಸೇವೆ ಮಾಯೆಯಿಂದ ಜೀವಂತವಾಗಿರಲು ಶ್ರೇಷ್ಠ ಸಾಧನೆಯಾಗಿದೆ. ಸೇವೆ ಯೋಗಯುಕ್ತರನ್ನಾಗಿ ಮಾಡುತ್ತೆ, ಆದರೆ ಕೇವಲ ಮುಖದ ಸೇವೆಯಿಂದಲ್ಲ, ಕೇಳಿರುವಂತಹ ಮಧುರ ಮಾತುಗಳ ಸ್ವರೂಪರಾಗಿ ಸೇವೆ ಮಾಡಬೇಕು. ನಿಸ್ವಾರ್ಥ ಸೇವೆ ಮಾಡಬೇಕು. ತ್ಯಾಗ ತಪಸ್ಯ ಸ್ವರೂಪರಾಗಿ ಸೇವೆ ಮಾಡಬೇಕು. ಹದ್ದಿನ ಕಾಮನೆಗಳಿಂದ ದೂರ ನಿಷ್ಕಾಮ ಸೇವೆ ಮಾಡಬೇಕು. ಇದಕ್ಕೆ ಹೇಳಲಾಗುವುದು ಈಶ್ವರ್ಯ ಅಥವಾ ಆತ್ಮೀಯ ಸೇವೆ. ಮುಖದ ಜೊತೆ ಮನಸ್ಸಿನ ಮೂಲಕ ಸೇವೆ ಮಾಡುವುದು, ಅರ್ಥಾತ್ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತವಾಗುವುದು. ಸ್ಲೋಗನ್: ಆಕೃತಿಯನ್ನು ನೋಡದೆ ನಿರಾಕಾರ ತಂದೆಯನ್ನು ನೋಡಿದ್ದೇ ಆದರೆ ಆಕರ್ಷಣಾ ಮೂರ್ತಿಗಳಾಗಿ ಬಿಡುವಿರಿ. ಅವ್ಯಕ್ತ ಸೂಚನೆ: ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಬಾಪ್ ದಾದಾರವರು ಮಕ್ಕಳೊಂದಿಗೆ ಇಷ್ಟೊಂದು ಪ್ರೀತಿ ಇದೆ, ಅದಕ್ಕೆ ತಿಳಿಯುತ್ತಾರೆ ಪ್ರತಿಯೊಂದು ಮಗು ನನಗಿಂತಲೂ ಮುಂದೆ ಇರಲಿ. ಪ್ರಪಂಚದಲ್ಲಿಯೂ ಯಾರೊಂದಿಗೆ ಹೆಚ್ಚು ಪ್ರೀತಿ ಇರುತ್ತದೆ ಅವರನ್ನು ತಮಗಿಂತಲೂ ಮುಂದುವರಿಸುತ್ತಾರೆ. ಇದೇ ಪ್ರೀತಿಯ ಲಕ್ಷಣವಾಗಿದೆ. ಬಾಪ್ ದಾದಾರವರು ಹೇಳುತ್ತಾರೆ, ನನ್ನ ಮಕ್ಕಳಲ್ಲಿ ಈಗ ಯಾವುದೇ ಕಡಿಮೆ ಇರಬಾರದು. ಎಲ್ಲರೂ ಸಂಪೂರ್ಣ ಸಂಪನ್ನ ಮತ್ತು ಸಮಾನರಾಗಿ ಬಿಡಲಿ. ಇದೇ ಪರಮಾತ್ಮನ ಪ್ರೀತಿಯು ಸಹಜ ಯೋಗಿಯನ್ನಾಗಿ ಮಾಡಿಬಿಡುತ್ತದೆ. ಓಂ ಶಾಂತಿ.